ಬೆಳಗ್ಗಿನ 7:58 ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ. ನಾನು ಚೈತ್ರ. ಗುಡ್ ಮಾರ್ನಿಂಗ್. ಇಲ್ಲಿ ನೋಡ್ಬೋದು ಅತ್ತೆ ಟೀ ಕುಡಿದ್ಬಿಟ್ಟು ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಏನು ಮಾಡಲಿ ಅಂತ ಹೇಳಿ. ಅವ್ರು ಬೆಳಿಗ್ಗೆ ಬೇಗ ಎದ್ದಿರ್ತಾರೆ, ಎಲ್ಲರಿಗಿಂತ ಮುಂಚೆ ಎಚ್ಚರ ಆಗಿರುತ್ತೆ ಅವ್ರಿಗೆ. ಸಾನು ಮತ್ತು ರಾಜೇಶ್ ಇಬ್ರು ಸ್ಕೂಲ್ ಹತ್ರ ಹೋಗಿದ್ದಾರೆ. ನಾನು ಅದನ್ನೆಲ್ಲ ಅರ್ಧ ಎತ್ತಿಟ್ಬಿಟ್ಟು ಇನ್ನು ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಹಾಲು ಕುಡಿಬೇಕಿತ್ತು. ನಾನು ಇವತ್ತು ಬೇಗನೆ ಎದ್ದಿದ್ದೆ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲ ಅಂದರೆ ನನಗೆ ಕೆಲಸದ ಗಡಿಬಿಡಿಯಲ್ಲಿ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ. ಮನೆ ಕೆಲಸ ಶುರು ಮಾಡಬೇಕು, ಹಾಲು ಕುಡಿದ್ಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳಿ. ಸೊ ಯೂಟ್ಯೂಬ್ ನಿನ್ನೆ ಹಾಕಿದ ವಿಡಿಯೋ ನೋಡೇ ಇರಲಿಲ್ಲ ತೆಗೆದ್ಬಿಟ್ಟು. ಸೊ ಇವಾಗ ತೆಗೆದು ನೋಡ್ತಾ ಇದ್ದೀನಿ. ಇವತ್ತು ನನ್ನ ರುಟೀನ್ಗಿಂತ ಸ್ನೇಹಿತರೆ ನಾನು ಮಾರ್ನಿಂಗ್ ಟಿಲ್ ನೈಟ್ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅತ್ತೆ ಬಂದಿರೋದಕ್ಕೋಸ್ಕರ. ಅಂದರೆ ಅವ್ರಿಗೆ ಹುಷಾರಿಲ್ಲ ಅಲ್ವಾ, ಫುಡ್ಡು ಸ್ವಲ್ಪ ನೋಡಿ ಪ್ಲ್ಯಾನ್ ಮಾಡಿ ಕೊಡಬೇಕು. ಏನಂದರೆ ಅದು ತಿನ್ನೋ ಹಾಗಿಲ್ಲ, ಯಾವಾಗಂದರೆ ಅದು ಆವಾಗ ತಿನ್ನೋ ಹಾಗಿಲ್ಲ. ಎಲ್ಲದಕ್ಕೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಆಗಿದೆ ಈಗ. ಶುಗರ್ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗಬಾರ್ದು, ಅದನ್ನು ಕಂಟ್ರೋಲಲ್ಲಿ ಇಡಬೇಕು ಅಂತ ಹೇಳಿಬಿಟ್ಟು ಸಖತ್ತು ಫುಡ್ಡಲ್ಲಿ ಚೇಂಜಸ್ ಆಗಿದೆ. ಸೊ ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ವಾಟ್ ಮೈ ಇನ್ ಲಾ ಈಟ್ಸ್ ಇನ್ ಅ ಡೇ ಅಂತ ಹೇಳಿಬಿಟ್ಟು. ಸೊ ಈಗ ಸ್ನೇಹಿತರೆ ನಾನು ಸ್ವಲ್ಪ ಹೊತ್ತು ಈ ಕೆಲಸ ಮಾಡ್ತೀನಿ. ಅಂದರೆ ಬೆಳಿಗ್ಗೆ ಗಡಿಬಿಡಿ ಇರುತ್ತಲ್ವ, ನನಗೆ ಬ್ಯಾಕ್ ಪೇನ್ ಶುರು ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಓಡಾಡಿದ್ರೆ. ಅದಕ್ಕೆ ಸ್ವಲ್ಪ ಹಾಲು ಕುಡಿತಾ ರೆಸ್ಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾನು ಲ್ಯಾಪ್ಟಾಪಲ್ಲಿ ಏನಾದರೂ ಒಂದು ಕೆಲಸ ಮಾಡಿಬಿಟ್ಟು ಆಮೇಲೆ ಎದ್ದು ನಾನು ಮನೆ ಕೆಲಸನ ಶುರು ಮಾಡ್ತೀನಿ. ಇವತ್ತು ತಿಂಡಿಗೆ ಸ್ನೇಹಿತರೆ ಟೊಮ್ಯಾಟೊ ನೀರು ದೋಸೆ ಮಾಡಿದ್ದೆ. ಟೊಮ್ಯಾಟೊ ನೀರು ದೋಸೆ ನಾನು ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೀನಿ. ಮೇ ಬಿ ಅದು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ ಆ್ಯಂಡ್ ಲಂಚ್ ಬಾಕ್ಸ್ ರೆಸಿಪಿಲಿ ಶೇರ್ ಮಾಡಿದ್ದೆ. ಸೊ ಇವತ್ತು ಬ್ರೀಫಾಗಿ ನಿಮಗೆ ಮತ್ತೊಂದು ಸಾರಿ ತಿಳಿಸ್ತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈಸಿ ಕೂಡ. 1/4 ಪಾವ್ ನಾನು ಅಕ್ಕಿ ತೊಗೊಂಡಿರೋದು, ಡಿಪೋ ಅಕ್ಕಿ. ಅದಕ್ಕೆ 3 ದಪ್ಪ ಸೈಜಿನ ಟೊಮ್ಯಾಟೊ ಆ್ಯಂಡ್ ಒಂದು 4-5 ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ 1 ಇಂಚಷ್ಟು ಶುಂಠಿನ ತುರಿದು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಅಥವಾ 3/4 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಅಂದರೆ ದೋಸೆಗೆ ನಾವು ಎಷ್ಟು ಹಾಕ್ತೀವಲ್ವ ಅದಕ್ಕಿಂತ ಒಂದು ಚೂರು ಜಾಸ್ತಿ ಇರಬೇಕು, ಯಾಕಂದರೆ ಇದಕ್ಕೆ ನಾವು ಮಸಾಲೆ ಕೂಡ ಆ್ಯಡ್ ಮಾಡಿದ್ದೀವಲ್ಲ ಹಾಗಾಗಿ. ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಮಿನಿಮಮ್ 1 ಅವರ್ ನೆನೆದಿರಬೇಕು. ನಮಗೆ 1 ಅವರ್ ಸಿಗೋದಿಲ್ಲ ಬೆಳಿಗ್ಗೆ ಹೊತ್ತು ಅನ್ನೋ ಹಾಗಿದ್ರೆ ರಾತ್ರಿ ಕೂಡ ನೆನೆಸಿ ಇಡ್ಬೋದು. ಒಂದು 3-4 ಸಾರಿ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ನೀರು ಹಾಕಿಬಿಟ್ಟು ರುಬ್ಕೊಳ್ಬೇಕು. ಅಕ್ಕಿ ಜೊತೆ ನಾವು ಅವಲಕ್ಕಿ ಅಥವಾ ಅನ್ನ ನಾವು ಎರಡರಲ್ಲಿ ಆದರೂ ಒಂದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಅವಲಕ್ಕಿ ಆದರೆ 1 ಪಾವ್ಗೆ 2 ಹಿಡಿಯಷ್ಟು ಹಾಕ್ಕೊಳ್ಬೇಕು. ಅದೇ ಲೆಕ್ಕದಲ್ಲಿ ಅನ್ನ ಕೂಡ. ನೆಕ್ಸ್ಟ್ ನಾವು ಮಸಾಲೆ ತೆಗೆದಿಟ್ಕೊಂಡಿದ್ವಲ್ವ, ಇದನ್ನು ಸಪ್ರೇಟ್ ನಾವು ರುಬ್ಕೊಳ್ಬೇಕು. ಅಕ್ಕಿ ಜೊತೆ ಹಾಕಿದ್ರೆ ಇದು ನುಣ್ಣಗಾಗೋದಿಲ್ಲ. ಇದನ್ನು ಸಪ್ರೇಟ್ ರುಬ್ಕೊಂಡು ಆಮೇಲೆ ನಾವು ಅಕ್ಕಿನ ಪೇಸ್ಟ್ ಜೊತೆ ಮಿಕ್ಸ್ ಮಾಡಬೇಕು. ಇದೆಲ್ಲನೂ ಕೂಡ ರುಬ್ಕೊಳ್ಬೇಕಾದ್ರೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಳ್ಬೇಕು. ಆದರೆ ನಾವು ದೋಸೆ ಬಿಡೋ ಟೈಮಲ್ಲಿ ಮಾತ್ರ ತೆಳ್ಳಗೆ ಇರಬೇಕು. ದೋಸೆ ಹಿಟ್ಟಿನ ಹದಕ್ಕೂ ಅಲ್ಲ, ಅದಕ್ಕಿಂತ ತೆಳ್ಳಗೆ ನೀರು ದೋಸೆ ರೀತಿಯಲ್ಲೇ ಇರಬೇಕು. ದೋಸೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ಆಮೇಲೆ ಫುಲ್ ಬಿಸಿಯಾಗಿರೋ ತವ ಮೇಲೆ ಮಾತ್ರನೇ ನಾವು ಇದನ್ನು ದೋಸೆ ಹಿಟ್ಟನ್ನು ಹಾಕಬೇಕು. ಸ್ಪ್ರೆಡ್ ಮಾಡೋ ನೆಸಸರಿ ಇಲ್ಲ, ನೀರು ಥರ ಇರುತ್ತಲ್ವ, ಜಸ್ಟ್ ಅಗಲಕ್ಕೆ ಸುರಿಬೇಕು. ಅರೌಂಡ್ 2 o'clock ಅತ್ತೆ ಊಟ ಮಾಡ್ತಾರೆ. ಸೊ ಇವತ್ತು ನಾನು ಸೊಪ್ಪು ಹಾಕಿಬಿಟ್ಟು ಉಪ್ಪೆಸರು ಮಾಡಿದ್ದೀನಿ. ದಿನ 1 ಸೊಪ್ಪಾದರೂ ನೀವು ತಿನ್ನಲೇಬೇಕು ಅಂತ ಹೇಳಿದಾರಂತೆ. ಅದು ನಾವು ಉಪ್ಪೆಸರು ಮಾಡ್ಬೋದು, ಸೊಪ್ಪು ಸಾರು ಮಾಡ್ಬೋದು, ಅಥವಾ ಪಾಲಕ್ ಮೆಂತೆ ಪಲ್ಯ ಮಾಡಿ ಕೂಡ ತಿನ್ಬೋದು. ಒಟ್ಟಿನಲ್ಲಿ ಡೈಲಿ ಒನ್ಸ್ ನೀವು ಫುಡ್ಡಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ನಾವು ಉಪ್ಪೆಸರು ಮಾಡಿದಾಗ ರಾತ್ರಿ ಹೊತ್ತು ಮುದ್ದೆ ಮಾಡ್ತೀವಿ, ಮಧ್ಯಾಹ್ನದ ಹೊತ್ತು ಜಸ್ಟ್ ರೈಸ್. ಬಟ್ ಅತ್ತೆ ಇರೋದ್ರಿಂದ ಅತ್ತೆಗೆ ಅಂತ ಹೇಳಿಬಿಟ್ಟು ಮುದ್ದೆ ಮಾಡಿದ್ದೀನಿ. ಸ್ವಲ್ಪ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ. ನಾನು ಈ ಥರ ಸ್ವಲ್ಪ ಪಾತ್ರೆಯಲ್ಲಿ ಮಾಡಿಬಿಟ್ಟು ಒಂದು ಸೌಟಲ್ಲೇ ಅಲ್ಲೇ ತಿರುಗಿಸ್ಬಿಡ್ತೀನಿ. ಆದರೆ ನಮ್ಮಮ್ಮ ಹಾಗಲ್ಲ, ಕೋಲ್ ತೊಗೊಂಡು ಕೆಳಗಡೆ ಕೂತ್ಕೊಂಡು ಚೆನ್ನಾಗಿ ಅದನ್ನು ಸಾಫ್ಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಅವರು. ಆವಾಗಲೇ ಅವ್ರಿಗೆ ಸಮಾಧಾನ. ಅದಕ್ಕೆ ಹೇಳ್ತಾ ಇದ್ದೆ, ನನ್ನ ಟೆಕ್ನಿಕ್ ಬೇರೆ ನಮ್ಮ ಅಮ್ಮನ ಟೆಕ್ನಿಕ್ ಬೇರೆ ಅಂತ ಹೇಳಿಬಿಟ್ಟು. ನೀವು ಎಕ್ಸ್ಟ್ರಾ ಅಡಿಷನಲ್ ಶುಗರ್ ಹಾಕಬಾರ್ದು.
ಟೀ ಕಾಫಿಗೆಲ್ಲ ಹಾಕ್ತಿರಲ್ಲ ಶುಗರು, ಸ್ವೀಟ್ ತಿನ್ನೋದು, ಆ ಶುಗರ್ ಬಾಡಿಗೆ ಹೋಗ್ಬಾರ್ದು ಅಂತ ಹೇಳಿದ್ದು. ಆ ಶುಗರ್ ಬಿಟ್ಟಾಗ್ಲಿಂದ ನಿಮ್ಗೆ ಹಗುರ ಆಗೇ ಇಲ್ವಾ ಬಾಡಿ? ವೇಟ್ ಕಡಿಮೆ ಆಗ್ಬಿಟ್ಟೈತೆ. ಹಗುರ ಅಂದರೆ ಹೆಂಗೆ ಗೊತ್ತಾಗುತ್ತೆ? ವೇಟ್ ಕಡಿಮೆ ಆಗಿದೆ. ಲೈಟ್ನೆಸ್ ಫೀಲ್ ಆಗುತ್ತೆ ಕಣೋ ಬಾಡಿಲಿ. ಈಗ 15 ಡೇಸ್ ಶುಗರ್ ಬಿಟ್ಟರೆ ಜಾಗ್ರಿ ತಿನ್ಬೋದಾ? ಜಾಗ್ರಿನೂ ಇಟ್ಸ್ ಪ್ರೊಸೆಸ್ ಶುಗರ್ ಒಂಥರ. ಸಂಜೆ ಈವ್ನಿಂಗ್ ಸ್ನ್ಯಾಕಿಗೆ ನೋಡಿ ಸ್ನೇಹಿತರೆ, ಸ್ಪ್ರೌಟ್ಸ್ ತಿನ್ನಿ ಅಂತ ಹೇಳಿದ್ರಂತೆ. ಹಾಗಾಗಿ ಸ್ಪ್ರೌಟ್ಸ್ ಜೊತೆ ನಾನು ಸ್ವಲ್ಪ ಕ್ಯಾರೆಟ್, ಕುಕುಂಬರ್ನ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಈ ಸಲಾಡ್ ಸೀಸನಿಂಗ್ ಇತ್ತು ಅಲ್ವಾ, ಸಾನುಗೆ ಒಂದು ಸಾರಿ ತಂದಿದ್ದನ್ನು ತೋರಿಸಿದ್ದೆ. ಸೊ ಅದನ್ನು ಸ್ಪ್ರಿಂಕಲ್ ಮಾಡಿ ಕೊಡ್ತಾ ಇದ್ದೀನಿ. ಫ್ರೂಟ್ ಅವರು ಬೆಳಿಗ್ಗೆಯಿಂದ ಒಂದು ಸ್ವಲ್ಪ 1 or 2 ಟೈಮ್ಸ್ ಮಾತ್ರನೇ ತಿನ್ನಬೇಕಂತೆ. ಬೆಳಿಗ್ಗೆ ಒಂದು ಸಾರಿ ತಿಂದಿದ್ರು, ಈಗ ಮತ್ತೊಂದು ಸಾರಿ ಇದರ ಜೊತೆನೇ ಕೊಡ್ತಾ ಇದ್ದೀನಿ. ಸಂಜೆ ಸಾನುಗೆ ಬ್ಯಾಡ್ಮಿಂಟನ್ಗೆ ಬಿಡೋ ಟೈಮ್ ಆಗಿದೆ. ನಮ್ಮ ಮನೆಯಲ್ಲಿ ಕೇಬಲ್ ಇತ್ತು ಮೊದಲು, ಈಗ ಸ್ವಲ್ಪ ದಿನದಲ್ಲೇ ರಾಜೇಶ್ ಹೇಳಿದರು ನೋಡಿ, ಜಿಯೋ ಫೈಬರ್ ನೆಟ್ ಏನೋ ಹಾಕ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಈಗ ಅದರದ್ದು ಕನೆಕ್ಷನ್ಸ್ಗಳು ಕೊಡ್ತಾ ಇದ್ದಾರೆ. 5Gದು ಕನೆಕ್ಷನ್ ನಾವು ತೊಗೊಂಡಿದ್ದೀವಿ. ಈಗ ಫಾಸ್ಟ್ ಇದೆ ಅಂತ ಹೇಳಿದರು. ಅದರಲ್ಲೇ ನಾವು ಡಿಶ್ ಕೂಡ ಹಾಕಿಸ್ತಾ ಇದ್ದೀವಿ. ಸೆಟ್ ಆಫ್ ಬಾಕ್ಸ್ ತಂದಿಟ್ಟಿದ್ದಾರೆ, ಅದ್ರ ಮೂಲಕನೇ ಬರುತ್ತಂತೆ. ಸೊ ಇವತ್ತು ನೋಡ್ತಾ ಇದ್ದೀವಿ. ಇದರಲ್ಲಿ ನಮಗೆ OTT ಪ್ಲ್ಯಾಟ್ಫಾರ್ಮ್ಸ್ದು ಫ್ರೀ ಸಿಗುತ್ತೆ ನಿಮಗೆ ಆ್ಯಕ್ಸಸ್ಸು. ಅದಕ್ಕೆ ನೀವೇನು ಪೇ ಮಾಡಬೇಕಾಗಿಲ್ಲ. ಸೊ 5G ಇಂಟರ್ನೆಟ್ ಇರುತ್ತೆ. ನಾವು ಕೇಬಲ್ ತೆಗೆಸ್ಬಿಟ್ಟು ಈ ಸೆಟ್ ಆಫ್ ಬಾಕ್ಸ್ ಮೂಲಕ OTT ಪ್ಲ್ಯಾಟ್ಫಾರ್ಮಿಂದ ನಾವು ಲೈವ್ ಟಿವಿನ ನೋಡ್ಬೋದು, ಮೂವೀಸ್ನ ನೋಡ್ಬೋದು. OTTಗೆ ನಮಗೆ ಫ್ರೀ ಆ್ಯಕ್ಸಸ್ ಸಿಗುತ್ತೆ. ಇಷ್ಟೆಲ್ಲ ಫೀಚರ್ಸ್ ಇದೆ. ನೋಡೋಣ ಹೇಗಿದೆ ಸ್ಪೀಡು, ಕ್ವಾಲಿಟಿ ಎಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ನಾವು ಮೊದಲು ಇತ್ತಲ್ವ, ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಕೂಡ ಇದೆ. ಮೇ ಬಿ ಇದು ಇಂಟ್ರೊಡಕ್ಟರಿ ಆಫರ್ ಇರ್ಬೋದು. ಅಂದರೆ ಇದು ಒಟ್ಟಿಗೆ 6 ಮಂತ್ಸ್ದು ಪೇ ಮಾಡಿದಾಗ ನಮಗೆ ಸೆಟ್ ಆಫ್ ಬಾಕ್ಸು ಫ್ರೀ ಸಿಗೋದು. ಅದರ್ವೈಸ್ ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಸೊ ಅಪ್ ಫ್ರಂಟು 6 ಮಂತ್ಸ್ದು ಪೇ ಮಾಡಿಬಿಟ್ಟು ಕನೆಕ್ಷನ್ ತೊಗೊಂಡಿದ್ದೀವಿ. ಫಸ್ಟ್ ಟೈಮು ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿಲ್ಲ, ಹಾಕ್ಸಿದ್ದೀವಿ. ಅವ್ರು ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ, ನಿಮ್ಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ನಾವು ರಿಫಂಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಕನೆಕ್ಷನ್ ಎಲ್ಲ ಕೊಟ್ಟು ಆಯಿತು, ಹೊರಡ್ತಾ ಇದ್ದಾರೆ. ಈಗ ನಾನು ಸಣ್ಣ ಡ್ರೈ ಫ್ರೂಟ್ಸ್ದು ಪ್ಯಾಕೆಟ್ ಮಾಡಿದ್ದೆ ನೋಡಿ, ನಿಮ್ಗೆ ನೆನಪಿರಬೇಕು. ಅದನ್ನು ಇವರು ಕೊಡ್ತಾ ಇದ್ದೀನಿ ಆ್ಯಸ್ ಅ ದೀಪಾವಳಿ ಗಿಫ್ಟ್. ನಾನು ಹೇಳಿದ್ದೆ ನೋಡಿ, ಮನೆಗೆ ಯಾರೇ ಬಂದರೂ ಅವ್ರಿಗೆ ತೆಗೆದುಕೊಡ್ಬೋದು ಅಂತ ಹೇಳಿಬಿಟ್ಟು, ಆ ರೀತಿಯಲ್ಲಿ. ಹಾಗೆ ಊರಿಂದ ಬಾಳೆಹಣ್ಣು ಕೂಡ ತಂದಿದ್ರು, ಅದನ್ನು ಕೂಡ ಅವ್ರಿಗೆ ಒಂದು ಚಿಪ್ಪನ್ನು ಕಟ್ ಮಾಡಿ ಕೊಡ್ತಾ ಇದ್ದೀವಿ. ಈಗ ನಾನು ರಾತ್ರಿ ಅಡುಗೆಗೆ ಅತ್ತೆಗೆ ಅಂದ್ಬಿಟ್ಟು ಸ್ಪೆಷಲಾಗಿ ದೋಸೆ ಮಾಡ್ತಾಯಿದ್ದೀನಿ. ಇದು ಗೋಧಿ ದೋಸೆ, ಬರೀ ಗೋಧಿ ಅಲ್ಲ, ಇದರ ಜೊತೆ ಮೆಂತೆ ಕೂಡ ಮಿಕ್ಸ್ ಆಗಿದೆ. ಅತ್ತೆಗೆ ಡೈಲಿ 1 ಸ್ಪೂನ್ ಮೆಂತೆ ತಿನ್ನಬೇಕು ಅಂತ ಹೇಳಿದಾರಂತೆ. ಹಾಗಾಗಿ ಇವತ್ತು ರಾತ್ರಿಗೆ ಏನು ಮಾಡಲಿ, ಮಧ್ಯಾಹ್ನ ಅವರು ಮುದ್ದೆ ತಿಂದಿದ್ರು, ಈಗ ನಾವು ಮುದ್ದೆ ಮಾಡ್ಕೊಂಡಿದ್ದೀವಿ. ಮತ್ತು ಮುದ್ದೆ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಂದಿದ್ದಕ್ಕೆ ದೋಸೆ ಮಾಡಿ ಕೊಡ್ತಾ ಇದ್ದೀನಿ. ಇದು ಮೆಂತೆ ದೋಸೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಜಸ್ಟ್ ಲೈಕ್ ಗೋಧಿ ದೋಸೆ ಥರನೇ ಮಿಕ್ಸ್ ಮಾಡಿಕೊಂಡು ದೋಸೆ ಕಾವಲಿ ಮೇಲೆ ಬಿಡೋದು. ಆದರೆ ಇದು ನಾರ್ಮಲ್ ದೋಸೆ ಥರ ತೆಳ್ಳ ಇರಬಾರ್ದು, ಫುಲ್ ಥಿಕ್ ಇರಬೇಕು. ನಾವು ನಾರ್ಮಲ್ ದೋಸೆಗೆ ಎಷ್ಟು ಹಿಟ್ಟಿನ ಹದ ಇರುತ್ತಲ್ವ, ಅಷ್ಟು ಇದ್ದರೆ ಇದು ಮುದ್ದೆ ಆಗಿಬಿಡತ್ತೆ. ಯಾಕಂದರೆ ಮೆಂತೆ ಹಾಕಿರ್ತೀವಿ, ಅದಕ್ಕೆ ಸ್ವಲ್ಪ ಮಂದಕ್ಕೆ ಇರಬೇಕು ಹಸಿಟ್ಟು. ಈಗ ನೋಡಿ ಬಿಸಿಯಾಗಿದೆ, ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ. ಈ ಥರ ನಾವು ಹಾಕ್ಬಿಟ್ಟು ಬಿಟ್ಬಿಡ್ಬೇಕೇ ಹೊರತು ಅದನ್ನು ಸ್ಪ್ರೆಡ್ ಮಾಡೋ ರೀತಿಯಲ್ಲಿ ತೆಳ್ಳಕ್ಕೆ ಇರಬಾರ್ದು. ಮಂದ ಇದ್ದಷ್ಟು ಇದು ಚೆನ್ನಾಗಿ ಏಳುತ್ತೆ, ಇಲ್ಲ ಅಂದರೆ ಅಂಟ್ಕೊಂಡು ಬಿಡತ್ತೆ. ಈಗ ಬನ್ನಿ, ನಾನು ಈ ಮೆಂತೆ ದೋಸೆ ಮಾಡೋದಕ್ಕೆ
ಪ್ರಿಪ್ರೇಷನ್ ಹೇಗೆ ಮಾಡಿಕೊಂಡೆ ಅಂತ ತಿಳಿಸ್ತೀನಿ. ಇದು 2 kg ಅಷ್ಟು ಗೋಧಿ ಇದೆ. ಗೋಧಿ ಸ್ವಲ್ಪ ಈಗ ತಣ್ಣಗಿದೆ ಅಲ್ವಾ ವೆದರ್, ಹಾಗಾಗಿ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಅಷ್ಟೇ. ಸೊ ನೀರಿನ ಅಂಶ ಇದ್ರೆ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಅದನ್ನು ತೆಗೆದುಕೊಂಡಾದಮೇಲೆ, ಬಿಸಿ ಆದಮೇಲೆ, ನಾವು ಮುಟ್ಟಿದಾಗ ಬಿಸಿ ಅನ್ನಿಸ್ಬೇಕು ಅಷ್ಟೇ. ಅದನ್ನು ತೆಗೆದುಕೊಂಡಾದಮೇಲೆ ಈಗ ಮೆಂತೆ ಸೇರಿಸ್ತಾ ಇದ್ದೀನಿ. ಮೆಂತೆ ನಾನು ಯೂಶ್ವಲಿ 1/4 kg ಅಷ್ಟು ಸೇರಿಸ್ತೀನಿ. ಆದರೆ ಇದು ಅತ್ತೆಗೆ ಅಲ್ವಾ ಜಾಸ್ತಿ ಸ್ವಲ್ಪ ಮೆಂತೆ ಇರಲಿ ಅಂದ್ಬಿಟ್ಟು 350 ಗ್ರಾಮ್ ಮೆಂತೆನ ಸೇರಿಸ್ಬಿಟ್ಟು ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇದು ಘಮ ಬಿಡುತ್ತೆ, ಅಲ್ಲಿ ತನಕ ಹುರ್ಕೊಳ್ಬೇಕು, ಕಲರ್ ಕೂಡ ಚೇಂಜ್ ಆಗುತ್ತೆ. ಇದಾದಮೇಲೆ ಗೋಧಿ ಮತ್ತು ಮೆಂತೆ ಇದ್ರ ಜೊತೆ 2 ಪಾವಷ್ಟು ಅಕ್ಕಿ, ತೊಳೆದಿರೋ ಅಂಥ ಅಕ್ಕಿನ ಬೆರೆಸ್ಬಿಟ್ಟು ಪೌಡರ್ ಮಾಡಿಸ್ಕೊಳ್ಳೋದು ಅಷ್ಟೇ. ಇದನ್ನು ನಾವು ಗೋಧಿ ದೋಸೆ ಆದರೂ ಮಾಡ್ಕೊಳ್ಬೋದು, ಗೋಧಿ ಮೆಂತೆ ದೋಸೆ, ಅಥವಾ ನಾವು ಸಿಹಿ ಮುದ್ದೆ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಸ್ವಲ್ಪ ಕಹಿ ಅನಿಸುತ್ತೆ ಅನ್ನೋ ಹಾಗಿದ್ರೆ ನಾವು ಯೂಶ್ವಲಿ ಭಾನುವಾರದೊತ್ತು ಎಲ್ಲರೂ ನಮ್ಮ ಮನೆಯಲ್ಲಿ ಈ ಮುದ್ದೆನ ತುಪ್ಪದ ಜೊತೆ ತಿಂತೀವಿ. ರಾತ್ರಿಗೆ ಒಂದು ಕಡೆ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಂಡಿಗೆನ ಸುಡ್ತಾ ಇದ್ದೀನಿ. ಮಧ್ಯಾಹ್ನ ಸೊಪ್ಪು ಮಾಡಿದ್ದೆ ಅಲ್ವಾ, ಅದು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಅತ್ತೆ ಜಾಸ್ತಿ ಫ್ರೈಡ್ ಐಟಮ್ಸ್ ಅಂದರೆ ಆಯಿಲಿ ಐಟಮ್ಸ್ ಎಲ್ಲ ಜಾಸ್ತಿ ಏನು ತಿನ್ನೋ ಹಾಗಿಲ್ಲ, ಬರೀ ಬಾಯಿ ರುಚಿಗೆ ಅಂದ್ಬಿಟ್ಟು 1-2 ಅಷ್ಟೇ. ಓಕೆ ಸ್ನೇಹಿತರೆ, ಸೊ ಹೋಲ್ ಡೇ ರುಟೀನ್ ನಮ್ಮ ಅತ್ತೆದು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ವಾಟ್ ದೇ ಈಟ್ ಶೇರ್ ಮಾಡಿದ್ದೀನಿ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಲಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ. ಆ್ಯಂಡ್ ಅಂದಾಗೆ ಇದು ಸಂಡಿಗೆ ಅಂಗಡಿಯಲ್ಲಿ ತಂದಿದ್ದು ಟ್ರೆಂಡ್ಸಲ್ಲಿ, ಸಾಬುದಾನ ಸಂಡಿಗೆ ಅಂತ ಹೇಳಿಬಿಟ್ಟು ತುಂಬ ಬೇಗ ಕ್ರಿಸ್ಪ್ ಆಗುತ್ತೆ. ಆದರೆ ಈ ಚಳಿಗೆ ವಿತಿನ್ 1/2 hour ಇದು ಮತ್ತೆ ಸಪ್ಪೆ ಆಗಿಬಿಡುತ್ತೆ.